Hi guys, welcome back to my new channel Taste with Taru. Guys, ಇವತ್ತಿನ ರೆಸಿಪಿ ಬಂದು ಎಗ್ ರೈಸ್. ಗೈಸ್ ಕಟ್ ಮಾಡಕ್ಕೆ ಏನೇನು ಬೇಕೋ ಎತ್ಕೊಂಡಿದ್ದೀನಿ, ಕಟ್ ಮಾಡೋಣ ಬನ್ನಿ. ಗೈಸ್ ನಾವು ಕಟ್ ಮಾಡೋದಕ್ಕೆ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಮಾತ್ರ ಎತ್ಕೊಂಡಿದ್ದೀರಿ. ನಾವು ಕ್ಯಾಪ್ಸಿಕಮ್ ಹಾಕೊಬೋದು, ಬಟ್ ನನಗೆ ಇಷ್ಟ ಆಗಲ್ಲ, ಅದು ನಾನು ಹಾಕಲ್ಲ. ಗೈಸ್ ಮಸಾಲೆ ಏನೇನು ಬೇಕು ಎತ್ಕೊಂಡಿದ್ದೀನಿ ತೋರಿಸ್ತೀನಿ ಬನ್ನಿ. ಫಸ್ಟು ಚಿಕನ್ ಮಸಾಲೆ ಎತ್ಕೊಂಡಿದ್ದೀನಿ. ಇದು ಗರಂ ಮಸಾಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಉಪ್ಪು, ಧನಿಯಾ, ಖಾರ, ಸೋಯಾ ಸಾಸ್. ಗೈಸ್ ಎಗ್ ರೈಸ್ ಮಾಡೋದಕ್ಕೆ ಇಷ್ಟು ಬೇಕು. ಗೈಸ್ ಸ್ವಲ್ಪ ಹೊಟ್ಟೆ ಹೊಡೆದ್ಬಿಟ್ಟು ಒಂದು ಬೌಲ್ಗೆ ಹಾಕ್ಕೊಂಡು ಮಸಾಲೆ ಎಲ್ಲ ಹಾಕಿ ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡೋಣ. ಚೆನ್ನಾಗಿ ಬರುತ್ತೆ, ಬನ್ನಿ ನೋಡೋಣ. ಸೊ ಗೈಸ್ ಆವಾಗಲೇ ತೋರಿಸಿರೋ ಅಂತ ಮಸಾಲೆನೆಲ್ಲ ಹಾಕಿ ಮೊಟ್ಟೆಗೆ ಒಂದು ಸ್ವಲ್ಪ ಹಾಕಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡೋಣ. ಗೈಸ್ ನಾನು ಮೊಟ್ಟೆ ಒಳಗಡೆ ಮಸಾಲೆ ಹಾಕಿದ್ದು ತೋರಿಸಿದೆ. ಏನೇನು ಹಾಕಿದ್ದೀನಿ ಅಂದರೆ ಚಿಕನ್ ಮಸಾಲ, ಗರಂ ಮಸಾಲ ಮತ್ತು ಉಪ್ಪು, ಖಾರ, ಧನಿಯಾ ಹಾಕಿದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡೋಣ ಇದನ್ನು. ಗೈಸ್ ಇವಾಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ಇದು ಮಿಕ್ಸ್ ಮಾಡಿರೋಂಥ ಮೊಟ್ಟೆನ ಬಾಂಡಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಇದನ್ನ ಹಾಕಿ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಿ ಎತ್ಕೊಂಡ್ಬಿಟ್ಟು ಆಮೇಲೆ ಎಗ್ ರೈಸ್ ಮಾಡೋದು ಸ್ಟಾರ್ಟ್ ಮಾಡೋಣ. ಬಾಂಡಿ ಬಿಸಿ ಆಗಿದೆ, ಇವಾಗ ಎಣ್ಣೆ ಹಾಕೋಣ ಬನ್ನಿ. ಒಂದು ಸ್ವಲ್ಪ ಎಣ್ಣೆ ಹಾಕೋಣ. ಇವಾಗ ಮಿಕ್ಸ್ ಮಾಡಿರೋಂಥ ಮೊಟ್ಟೆನ ಎಣ್ಣೆಗೆ ಹಾಕೋಣ. ಇದನ್ನ ಮಿಕ್ಸ್ ಮಾಡೋಣ. ಗೈಸ್ ಇದು ಮೊಟ್ಟೆ ಫ್ರೈ ಆಗಿದೆ. ಇವಾಗ ಇದನ್ನ ಸಪ್ರೇಟ್ ಆಗಿ ಎತ್ಕೊಂಡ್ಬಿಡೋಣ. ಗೈಸ್ ನಾವು ಮೊಟ್ಟೆ ಯಾಕೆ ಹಿಂಗೆ ಫ್ರೈ ಮಾಡಿ ಎತ್ಕೊಂಡ್ವಿ ಅಂದ್ರೆ ನಾವು ಎಗ್ ರೈಸ್ ಮಾಡುವಾಗ ಮಿಕ್ಸ್ ಮಾಡುವಾಗೆಲ್ಲ ಪುಡಿ ಪುಡಿ ಆಗ್ಬಿಡುತ್ತೆ. ಅದಕ್ಕೆ ನಾವು ಫಸ್ಟೇ ಇದನ್ನ ಬಾಯ್ಲ್ ಮಾಡಿ ಮಿಕ್ಸ್ ಮಾಡಿ ಸಪ್ರೇಟ್ ಆಗಿ ಎತ್ಕೊಂಡಿದ್ದೀವಿ. ಸೊ ಇವಾಗ ನೆಕ್ಸ್ಟ್ ಏನಂದ್ರೆ ಮಸಾಲೆ ಫ್ರೈ ಮಾಡೋಣ ಬನ್ನಿ. ಫಸ್ಟ್ ಅದೇ ಬಾಂಡ್ಲಿಗೆ ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೀನಿ. ಗೈಸ್ ಇವಾಗ ಎಣ್ಣೆ ಬಿಸಿ ಆಗಿದೆ. ನೆಕ್ಸ್ಟ್ ಈರುಳ್ಳಿ ಹಾಕೋಣ ಬನ್ನಿ. ಈರುಳ್ಳಿ ಬ್ರೌನ್ ಆಗೋಗುತ್ತೆ, ಒಂದು ಸ್ವಲ್ಪ ಫ್ರೈ ಮಾಡೋಣ. ಇವಾಗ ಈರುಳ್ಳಿ ಫ್ರೈ ಆಗಿದೆ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸ್ವಲ್ಪ ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋವಂತ ಫ್ರೈ ಮಾಡೋಣ. ಇದೊಂದು ಸ್ವಲ್ಪ ಫ್ರೈ ಆಗಿದೆ. ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೋಣ. ಮತ್ತು ಗರಂ ಮಸಾಲ ಹಾಕಿದ್ದೀನಿ, ಉಪ್ಪು ಮತ್ತು ಗರಂ ಮಸಾಲ ಹಾಕಿದ್ದೀನಿ. ನೆಕ್ಸ್ಟ್ ಧನಿಯಾ ಪೌಡ್ರ್ ಹಾಕೋಣ. ಇವಾಗ ಖಾರದ ಪುಡಿ ಹಾಕೋಣ. ಸೊ ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡೋಣ. ಸ್ವಲ್ಪ ಇವಾಗ ಸೋಯಾ ಸಾಸ್ನ ಹಾಕೋಣ. ಗೈಸ್ ಇವಾಗ ಮೊಟ್ಟೆ ಒಂದು ಸ್ವಲ್ಪ ಅರ್ಧ ಹಾಕಿ ಅರ್ಧ ಎತ್ತಿಕೋಣ. ಇವಾಗ ಇದೇನು ತೋರಿಸ್ತಾರೆ. ಫೈನಲಿ ಇದಕ್ಕೆ ರೈಸ್ ಹಾಕಿದ್ರೆ ಆಗೋಯ್ತು. ಸೊ ಅವಾಗಲೇ ಹಾಕಿರೋಂಥ ರೈಸ್ ಮೇಲೆ ಹಾಕೋಣ. ಇನ್ನೊಂದು ಸ್ವಲ್ಪ ಮಸಾಲೆನೆಲ್ಲ ರೈಸ್ ಮೇಲೆ ಸ್ವಲ್ಪ ಹಾಕೋಣ. ಚಿಕನ್ ಮಸಾಲ, ಗರಂ ಮಸಾಲ, ಖಾರದ ಪುಡಿ, ಒಂದು ಸ್ವಲ್ಪ ಉಪ್ಪು, ಸ್ವಲ್ಪ ಧನಿಯಾ ಪೌಡ್ರು, ಒಂದು ಸ್ವಲ್ಪ ಸೋಯಾ ಸಾಸ್. ಸೊ ಇವಾಗ ಇದನ್ನ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಗೈಸ್ ಇದು ರೈಸ್ ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ಆವಾಗಲೇ ಅರ್ಧ ಮಿಕ್ಸ್ ಇರೋ ಮೊಟ್ಟೆನ ಹಾಕ್ಕೊಂಡ್ಬಿಡೋಣ. ಸೊ ಫೈನಲಿ ಎಗ್ ರೈಸ್ ರೆಡಿ ಆಗಿದೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ಬಿಡೋಣ. ಸೊ ಗೈಸ್ ಫೈನಲಿ ಎಗ್ ರೈಸ್ ರೆಡಿ ಆಗಿದೆ. ನೋಡಿ ಹಿಂಗಿದೆ. ಸೊ ಗೈಸ್ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.